ಹರುಷದಿಂ ನಗುತ್ತಾಗ ಪಾರ್ವತಿ ಹರನ ವಾಮದ ತೊಡೆಯ ನೇರಲು ಸುರಿದವಾಗಳೆ ಪುಷ್ಪದುಂದುಭಿರವದ ಕಳಕಳವು ಹಿರಿದುದಾಗಲು ಕಹಳೆ ಮೊರೆಯಲು ಬಿರಿಯಲ ಭುಜ ಭವಾಂಡ ಚಾಮರವೆರಗಿದವು ಶತಕೋಟಿ ಸಂಖ್ಯೆಯಲ ಮಹೇಶ್ವರಗೆ. ಈ ಸಾಲುಗಳು ಅತ್ಯಂತ ಸುಂದರವಾಗಿದ್ದು ಶಿವ ಮತ್ತು ಪಾರ್ವತಿಯರ ಕಲ್ಯಾಣದ ಅಥವಾ ಒಂದು ಸುಗುಣ ಸನ್ನಿವೇಶದ ವೈಭವವನ್ನು ವರ್ಣಿಸುತ್ತವೆ. ಇದರ ತಾತ್ಪರ್ಯ ಹೀಗಿದೆ: ಹರುಷದಿಂ ನಗುತ್ತಾಗ ಪಾರ್ವತಿ ಹರನ ವಾಮದ ತೊಡೆಯ ನೇರಲು. ಪಾರ್ವತೀದೇವಿಯು ಅತ್ಯಂತ ಸಂತೋಷದಿಂದ ಮತ್ತು ಮುಗುಳ್ನಗುತ್ತಾ ಶಿವನ ಎಡಭಾಗದ ತೊಡೆಯ ಮೇಲೆ ಬಂದು ಕುಳಿತುಕೊಳ್ಳುತ್ತಾಳೆ. ಇದು ಅವರಿಬ್ಬರ ಅದ್ಭುತವಾದ ಐಕ್ಯತೆಯನ್ನು ಸೂಚಿಸುತ್ತದೆ. ಸುರಿದವಾಗಲೇ ಪುಷ್ಪದುಂದುಭಿರವದ ಕಳಕಳವು. ಆ ಕ್ಷಣದಲ್ಲಿ ಆಕಾಶದಿಂದ ದೇವತೆಗಳು ಹೂಮಳೆಯನ್ನು ಸುರಿಸುತ್ತಾರೆ. ಅಷ್ಟೇ ಅಲ್ಲದೆ ದೇವದುಂದುಭಿಗಳು ಅಂದರೆ ವಾದ್ಯಗಳು ಮೊಳಗಲು ಪ್ರಾರಂಭಿಸುತ್ತವೆ. ಆ ಶಬ್ದವು ಸಂಭ್ರಮದ ಕಳಕಳರವದಂತೆ ಅಂದರೆ ಸಂದಣಿಯ ಧ್ವನಿಯಂತೆ ಕೇಳಿಬರುತ್ತದೆ. ಹಿರಿದುದಾಗಲು ಕಹಳೆ ಮೊರೆಯಲು ಬಿರಿಯಲ ಭುಜಭವಾಂಡ ಚಾಮರ. ವಿಜೃಂಭಣೆಯು ಹೆಚ್ಚಾದಂತೆ ಕಹಳೆಗಳು ಜೋರಾಗಿ ಮೊಳಗುತ್ತವೆ. ಆ ಶಬ್ದದ ತೀವ್ರತೆಗೆ ಅಭುಜಭವಾಂಡ ಅಂದರೆ ಬ್ರಹ್ಮಾಂಡವೇ ಬಿರಿಯುವಂತೆ ಭಾಸವಾಗುತ್ತದೆ. ಆ ಸಮಯದಲ್ಲಿ ಗೌರವ ಸೂಚಕವಾಗಿ ಚಾಮರಗಳನ್ನು ಬೀಸಲಾಗುತ್ತದೆ. ಬೆರಗಿದವು ಶತಕೋಟಿ ಸಂಖ್ಯೆಯಲ ಮಹೇಶ್ವರಗೆ. ಜಗತ್ತಿನ ರಕ್ಷಕನಾದ ಆ ಮಹೇಶ್ವರನಿಗೆ ಕೋಟ್ಯಂತರ ಸಂಖ್ಯೆಯಲ್ಲಿ ನಮಸ್ಕಾರಗಳು ಮತ್ತು ಮರ್ಯಾದೆಗಳು ಸಲ್ಲಿಕೆಯಾಗುತ್ತವೆ. ಇಡೀ ಬ್ರಹ್ಮಾಂಡವೇ ಆ ದಿವ್ಯ ದಂಪತಿಗಳ ದರ್ಶನ ಪಡೆದು ಧನ್ಯವಾಗುತ್ತದೆ. ಮುಖ್ಯಾಂಶಗಳು: ವಾಮಭಾಗ ಎಂದರೆ ಪಾರ್ವತಿಯನ್ನು ವಾಮಭಾಗದವಳು ಎನ್ನಲಾಗುತ್ತದೆ, ಅಂದರೆ ಅರ್ಧನಾರೀಶ್ವರ ತತ್ವ. ಪುಷ್ಪವೃಷ್ಟಿ ಶುಭ ಕಾರ್ಯ ನಡೆಯುವಾಗ ದೇವತೆಗಳು ಆಶೀರ್ವದಿಸುವ ಸಂಕೇತ. ಬ್ರಹ್ಮಾಂಡದ ಸಂಭ್ರಮ. ಈ ವಿವಾಹ ಅಥವಾ ಮಿಲನ ಕೇವಲ ವೈಯಕ್ತಿಕವಲ್ಲ, ಅದು ಇಡೀ ಸೃಷ್ಟಿಯ ಹಬ್ಬ ಎಂಬ ಭಾವ ಇಲ್ಲಿದೆ.